ಸರ್ಕಾರಿ ದುಡ್ಡಲ್ಲಿ ಮುಖ್ಯಮಂತ್ರಿಗಳು ನಿಮ್ಮ ಸರ್ಕಾರಿ ದುಡ್ಡನ್ನು ಜನರ ದುಡ್ಡಲ್ಲಿ ಪ್ರಚಾರ ತಗೊಳ್ಳೋಕೆ ಈ ಥರ ಮಾಡ್ತಿದ್ದೀರಲ್ಲ, ನ್ಯಾಯನ ಇದು? ಒಂದು ಸಂದೇಶ ಮಾಡಿದ್ದೆ, ಫ್ರೀ ಬೀಸ್, ಉಚಿತ ಕೊಡುಗೆಗಳನ್ನ ಕೊಡ್ತಾ ಇದ್ದೀರಲ್ಲ ಎಟ್ ದ ಕಾಸ್ಟ್ ಆಫ್ ದ ಗೌರ್ನಮೆಂಟ್. ಅದು ಸರಿಯಲ್ಲ. ಜನಗಳನ್ನ ಎಂಪವರ್ಮೆಂಟ್ ಮಾಡಿ, ಉದ್ಯೋಗ ಕೊಡಿ, ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ, ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡಿ. ಆದರೆ ಉಚಿತವಾಗಿ ಹಣ ಕೊಡುವಂಥದ್ದನ್ನು ಯಾರು ಒಪ್ಪಲ್ಲ. ಅದು ಸರ್ಕಾರ ನಡೆಸೋರ ಖುಷಿಗೆ ಅವ್ರ ಚುನಾವಣೆಗೆ ಮತ್ತೆ ಗೆಲ್ಲೋದಕ್ಕೆ ಇದು ಮಾಡ್ಕೋತಾ ಇದ್ದೀರಿ ಹೊರತು ಜನರ ಅನುಕೂಲಕ್ಕೆ ಅಲ್ಲ ಅಂತಕ್ಕಂಥದ್ದನ್ನ ಭಾಳ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವನ್ನು ತಪ್ಪಿಸಬೇಕೇ ಹೊರತು ತಿರುಗಿ ನೀವು ಯಾವನಿಗೂ ದುಡ್ಡು ಕೊಡ್ತಾ ಹೋದ್ರೆ ಏನಾಗುತ್ತೆ? ಅದೊಂದು ಯಾವುದೇ ಮಾನದಂಡಗಳು ಇಲ್ಲ, ಯಾವುದೇ ಮಾನದಂಡ ಇಲ್ಲ ಅಲ್ಲಿ. ಅದನ್ನೇ ತಾನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮಾದೇವಪ್ಪ ನಿನ್ನ ಹೆಡ್ತಿಗೂ ಫ್ರೀ, ನನ್ನ ಹೆಡ್ತಿಗೂ ಏನ್ರಿ ಇದು? ನಿನ್ನ ಹೆಡ್ತಿಗೂ ಫ್ರೀ, ನನ್ನ ಮಾನದಂಡವೇ ಇಲ್ಲ. ಏಕೆ ನಾನು ಕೂಡ ಕಾಂಗ್ರೆಸ್ಸಲ್ಲಿ ಭಾಳ ವರ್ಷಗಳ ಕಾಲ ಇದ್ದು ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸುವಲ್ಲಿ ನಾವು ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ಅಲ್ಲಿ ಓಲ್ಡ್ ಏಜ್ ಪೆನ್ಷನ್ ಒಂದು ಮಾನದಂಡ, 65 ವರ್ಷ ಆಗಿರಬೇಕು, ಆಯಿತಾ? ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ 70% ಹ್ಯಾಂಡಿಕ್ಯಾಪ್, ಎಲ್ಲದಕ್ಕೂ ಮಾನದಂಡ ಇದೆ. ಏನ್ರಿ ಏನು ಇಲ್ಲದೇ ಸಿದ್ದರಾಮಯ್ಯ ಕೊಟ್ಟ ಅಂತ ಹೇಳಿಸ್ಕೋಬೇಕು. ಸರ್ಕಾರಿ ದುಡ್ಡಲ್ಲಿ ಮುಖ್ಯಮಂತ್ರಿಗಳು ನಿಮ್ಮ ಸರ್ಕಾರಿ ದುಡ್ಡನ್ನು ಜನರ ದುಡ್ಡಲ್ಲಿ ಪ್ರಚಾರ ತಗೊಳ್ಳೋಕೆ ಈ ಥರ ಮಾಡ್ತಿದ್ದೀರಲ್ಲ, ನ್ಯಾಯನ ಇದು? ನ್ಯಾಯನ? ಇದೇನಾದರೂ ಕೂಡ ರಾಜಕೀಯ ಪಕ್ಷಗಳ ಮತ ಗಳಿಕೆಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀವಿ. ಫ್ರೀ ಬೀಸ್